ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಂಗನಿಂದ ಮಾನವನಾಗಿದ್ದು ಎಲ್ಲರಿಗೂ ಗೊತ್ತು. ಆದ್ರೆ ಮನುಷ್ಯನಿಗೂ ಸಹಿತ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಮಂಗಾದ್ರೆ ಕೋತಿ ಏನು ಹೇಳ್ತೀವಿ, ಅದು ತನ್ನ ಸಾವು ಯಾವಾಗ ಬರುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಜಗತ್ತಿನ ಎಲ್ಲಾ ಪ್ರಾಣಿಗಳ ದೇಹದ ಮೃತದೇಹಗಳನ್ನ ನಾವು ನೋಡ್ತೀವಿ. ಆದ್ರೆ ಮಂಗನ ಮೃತದೇಹ ನೋಡುವುದಕ್ಕೂ ತುಂಬಾ ಸಿಗುವುದು ಅಪರೂಪ. ಮಂಗಗಳು ಮಾನವನತೆನೆ ಎಲ್ಲಾ ಗುಣಗಳು ಇದ್ರೂ ಸಹಿತ ಅದು ಕೋತಿ ಅನ್ನೋದು ಒಂದು ಬಿಟ್ರೆ ಅದರಲ್ಲಿ ವಿಶೇಷತೆ ಬೇರೆ ಏನು ಇರುವುದಿಲ್ಲ. ಎಲ್ಲ ಮನುಷ್ಯನ ಹಾಗೆ ನಡೆದುಕೊಳ್ಳುತ್ತೆ. ಅದಕ್ಕೂ ತನ್ನ ಸಂತಾನ ಮತ್ತು ಕುಟುಂಬ ಇರುತ್ತೆ. ಹಾಗೆ ತನ್ನ ವಾಸಸ್ಥಾನ ಎಲ್ಲನೂ ಪ್ರತಿಯೊಂದು ಗೊತ್ತಿರುತ್ತೆ. ಅದಕ್ಕಾಗಿ ಅದು ಮನುಷ್ಯನಿಗೂ ಮತ್ತು ಮಂಗನಿಗೆ ತುಂಬಾ ಹತ್ತಿರ ಸಂಬಂಧ. ಆದ್ರೆ ಮಂಗ ಸತ್ತಾಗ ಎಲ್ಲಿಯಾದ್ರೂ ರಸ್ತೆಯಲ್ಲಿ ಅಪಘಾತದಲ್ಲಿ ಮಂಗನ ಒಂದು ಕೋತಿಯ ದೇಹ ಸಿಕ್ಕರೆ ಅದನ್ನ ತೆಗೆದುಕೊಂಡು ಅದನ್ನ ಪೂಜ್ಯ ಭಾವನೆಯಿಂದ ನಾವು ಮನುಷ್ಯರು ಅದನ್ನ ದೇಹನ ಅಂತ್ಯಕ್ರಿಯೆ ಮಾಡಿ ಅಲ್ಲಿ ಒಂದು ಹನುಮಂತ ದೇವರ ಗುಡಿಯನ್ನ ಕಟ್ಟುವುದು ಸಾಂಪ್ರದಾಯಿಕ. ಯಾಕೆ ಅದನ್ನ ಮಾಡ್ತಾರಂದ್ರೆ ಎಲ್ಲಾ ಪ್ರಾಣಿಗಳ ಮೃತದೇಹ ಸಿಕ್ಕರೆ ಕೋತಿಯ ದೇಹ ಒಟ್ಟು ಸಿಗುವುದಿಲ್ಲ. ಅದು ತನ್ನ ಸಾವು ಹತ್ತಿರ ಬಂದಿದೆ ಅಂತ ಒಂದು ಗೊತ್ತಾದ ತಕ್ಷಣ ಅದಕ್ಕೆ ಇಷ್ಟು ದಿವಸಗಳ ನಂತರ ನನ್ನ ಸಾವು ಬರುತ್ತೆ ಅಂತ ಅದಕ್ಕೆ ಅಂದಾಜು ಮಾಡಿಕೊಂಡು ಅದು ಕಾಡಿನಲ್ಲಿ ಅಥವಾ ಯಾರಿಗೂ ಗೊತ್ತೇ ಇರದಂತ ನಿರ್ಜನದ ಪ್ರದೇಶಗಳಲ್ಲಿ ಹೋಗುತ್ತೆ. ಹೆಚ್ಚು ಕಡಿಮೆ ಈ ಗೆದ್ದಲ ಹುಳಗಳು ಎಲ್ಲಿರುತ್ತೆ ಹುತ್ತುಗಳು ಅಂತ ಸ್ಥಳದಲ್ಲಿ ಹೋಗಿ ಮಂಗ ತನ್ನ ಪ್ರಾಣವನ್ನ ತ್ಯಜಿಸುತ್ತೆ. ಆದ್ರೆ ತನ್ನ ದೇಹವನ್ನ ಗೆದ್ದಲ ಹುಳಗಳು ಇರುವಂತ ಸ್ಥಳದಲ್ಲಿ ತ್ಯಜಿಸುವುದರಿಂದ ಅಲ್ಲಿ ಆ ದೇಹಕ್ಕೆ ಗೆದ್ದಲ ಹುಳು ಮೆತ್ತುಕೊಂಡು ಆ ದೇಹವನ್ನ ತಿಂದು ಹಾಕ್ಬಿಡ್ತಾವ. ಅಂದ್ರೆ ಕೋತಿ ಅಂದ್ರೆ ಮಂಗನ ಒಂದು ದೇಹ ನಮಗೆ ಮನುಷ್ಯನಿಗೆ ಯಾರಿಗೂ ನೋಡೋಕ್ಕೂ ಸಿಗುವುದಿಲ್ಲ, ಎಲ್ಲೂ ಅದರ ಪಳವಳಿಕೆನೂ ಸಿಗುಲ್ಲ. ಅದಕ್ಕಾಗಿ ಎಲ್ಲಾದ್ರೂ ಅಪರೂಪವಾಗಿ ರಸ್ತೆಯಲ್ಲಿ ಮಂಗ ರಸ್ತೆ ಪಕ್ಕದಲ್ಲಿ ಸತ್ತಿದ್ರೆ ಅದನ್ನ ದೇಹನ್ನ ಒಂದು ಗುಡಿ ಕಟ್ಟುವಂತ ಸಂಪ್ರದಾಯ. ಆದ್ರೆ ಮಂಗನಿಗೆ ವಿಶೇಷವಾದ ಪೂಜ್ಯ ಸ್ಥಾನ ಇದೆ. ರಾಮಾಯಣದಲ್ಲಿ ಸೀತೆಯನ್ನು ಹುಡುಕಿ ಕೊಡಲು ಪ- ಹ್ಮ್ ಸಹಾಯ ಮಾಡಿದಂತ ಹನುಮಂತ ಮಂಗ ಅಥವಾ ಕೋತಿ ಅಂತ ತಿಳ್ಕೊಂಡು ಅವನ ಪ್ರತಿರೂಪವೇ ಈ ಮಂಗ ಅಂತ ತಿಳ್ಕೊಂಡು ಅದಕ್ಕಾಗಿ ಹನುಮಂತ ಅಂತೇಳಿ ಹನುಮಂತ ದೇವರ ಗುಡಿ ಕಟ್ಟುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿರುವುದು. ಅದಕ್ಕೆ ರಸ್ತೆ ಬದಿಯಲ್ಲಿ ಹೆಚ್ಚು ಹನುಮಂತನ ದೇವಸ್ಥಾನ ಅಂದ್ರೆ ಇರುವುದು ಕಾರಣವೇ ಕೋತಿ ದೇಹದ ಮೃತದೇಹಗಳನ್ನು ಅಂತ್ಯಕ್ರಿಯೆ ಮಾಡಿದ್ದಕ್ಕೆ ಆಗುತ್ತೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಮಂಗನ ದೇಹದ ಒಂದು ಮೃತದೇಹ ಸಿಗುವುದಿಲ್ಲ ಅನ್ನೋದ ಮಾಹಿತಿ ನಿಮಗೆ ಕೊಡ್ಬೇಕಂತ ಅನಿಸ್ತು. ಅದಕ್ಕಾಗಿ ಇದನ್ನು ಕೊಡ್ತಾ ಇದ್ದೀನಿ. ಚಿರಂಜೀವಿಗಳಲ್ಲಿ ಒಬ್ಬನಾದಂತ ಹನುಮಂತನ ಪ್ರತಿರೂಪವೇ ಮಂಗ. ಅದರ ದೇಹ ಸಿಗುವುದಿಲ್ಲ. ಅದಕ್ಕಾಗಿ ಅದು ತನ್ನ ಸಾವನ್ನ ತಾನೇ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಅದು ತನ್ನ ಸಾವನ್ನ ಅಂತ್ಯವನ್ನು ಮಾಡಿಕೊಂಡು ಕೊನೆಗೆ ತನ್ನ ಮೃತದೇಹವನ್ನು ಸಹಿತ ಯಾರಿಗೂ ಸಿಗದೇ ಇರೋಷ್ಟು ದೂರದಲ್ಲಿ ಹೋಗಿ ತನ್ನ ಸಾವನ್ನು ಕಂಡುಬಿಡುತ್ತೆ. ಅದಕ್ಕಾಗಿ ಮಂಗನಿಗೆ ವಿಶೇಷ ಸ್ಥಾನವನ್ನು ಕೊಟ್ಟು ಅದಕ್ಕೆ ಪೂಜ್ಯ ಸ್ಥಾನದಿಂದ ಪೂಜಿಸ್ತಾರೆ. ಇದು ರಸ್ತೆ ಬದಿಯಲ್ಲಿ ಹೆಚ್ಚು ದೇವಸ್ಥಾನ ಹನುಮಂತನ ದೇವಸ್ಥಾನ ಕಟ್ಟುವುದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.